ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಟ್ರೆಂಡಿಂಗ್ ಕ್ರೋಶಾ ಕುಚ್ಚು ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿತೌಟ್ ಕುಚ್ಚು ಡಿಸೈನ್ ಇದಾಗಿರುತ್ತೆ. ಈಗೆಲ್ಲ ಆಲ್ಮೋಸ್ಟ್ ಇದೇ ಟ್ರೆಂಡಿಂಗಲ್ಲೇ ನಡೀತಾ ಇರುವಂಥದ್ದು. ಹಾಗಾಗಿ ಆ ಒಂದು ಡಿಸೈನನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸ್ಯಾರಿ ಬಂದುಬಿಟ್ಟು ಸೆಲ್ಫ್ ಕಲರ್ ಇರೋದ್ರಿಂದ ನಾನು ಸೇಮ್ ಕಲರ್ ಥ್ರೆಡನ್ನು 6 ಎಳೆ ದಾರ ಮಾಡಿ ಇಟ್ಕೊಂಡಿದ್ದೀನಿ. 11 ನಂಬರ್ ಕ್ರೋಶಾನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ಯಾರಿಗೆ ಸೀದಾ ಸೈಡ್ನಿಂದ ನಾನು 2 ಸಲ ಚೈನ್ ಹಾಕಿ ದಾರನ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಾನು 2 ಚೈನ್ನ ಹಾಕ್ಕೊಂಡು 2 ಚೈನ್ ಹಾಕಿ ಒಂದು ಕ್ರಿಸ್ಟಲ್ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ರಿಸ್ಟಲ್ ಬೀಡ್ ನಿಮಗೆ ನಿಮ್ಮ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಬೀಡ್ಸನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಗೋಲ್ಡನ್ ಜರಿ ಇರೋದ್ರಿಂದ ನಾನು ಗೋಲ್ಡನ್ ಕ್ರಿಸ್ಟಲ್ ಮಣಿನ ತೊಗೊಂಡಿದ್ದೀನಿ. ಸೊ ನಿಮ್ಮ ಸ್ಯಾರಿ ಅಕಾರ್ಡಿಂಗ್ ಯಾವುದು ಕಲರ್ ಇರುತ್ತೆ ಮ್ಯಾಚಿಂಗ್ ಅದನ್ನು ನೀವು ತೊಗೊಂಡ್ರೆ, ಅಥವಾ ಡಬಲ್ ಕಲರ್ ಇದ್ದರೆ ಡಬಲ್ ಕಲರಲ್ಲೂ ಕೂಡ ನೀವು ತೊಗೊಳ್ಬೋದು. ಸೊ ನಾನಿಲ್ಲಿ ಗೋಲ್ಡನ್ ಜರಿ ಇರೋದ್ರಿಂದ ಗೋಲ್ಡನ್ ಕ್ರಿಸ್ಟಲ್ ಮಣಿನ ತೊಗೊಂಡಿದ್ದೀನಿ. ಸೊ ಕ್ರಿಸ್ಟಲ್ ಮಣಿನ ದಾರಕ್ಕೆ ಹಾಕಿ ಅದನ್ನು ಒಂದು ಸಲ ಲಾಕ್ ಮಾಡಿಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕ್ರಿಸ್ಟಲ್ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 3 ಚೈನ್ ಹಾಕ್ಕೊಂಡು ಸ್ಯಾರಿನ ಉಲ್ಟಾ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡ್ಕೊಂಡಾದ್ಮೇಲೆ ನಾವು ಬೀಡ್ ಹಾಕೋಕ್ಕೂ ಮುಂಚೆನೇ 2 ಚೈನ್ ಏನು ಹಾಕಿದ್ದೆ ಅಲ್ವಾ, ಆ ಒಂದು ಚೈನ್ ಗ್ಯಾಪಿಗೆ ನಾನು ಹೋಗಿ ಆ 3 ಚೈನನ್ನು ಒಂದು ಸಿಂಗಲ್ ಕ್ರೋಶಾದಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಮಾತ್ರ ಈ ಥರ ಬರುತ್ತೆ, ನೆಕ್ಸ್ಟ್ ಡಿಸೈನ್ ಚೇಂಜ್ ಆಗುತ್ತೆ. ಸ್ಟಾರ್ಟಿಂಗ್ ಮಾತ್ರ ನಾವು ಈ ರೀತಿಯಾಗಿ ಡಿಸೈನ್ ಸ್ಟಾರ್ಟ್ ಮಾಡುವಾಗ ಮಾತ್ರ ಈ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಅಲ್ಲಿಂದ ಲಾಕ್ ಮಾಡಾದಮೇಲೆ ಅಲ್ಲಿಂದ ನಾನು 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 5 ಚೈನ್ ಹಾಕ್ಕೊಂಡಾದಮೇಲೆ ನಾವೇನು ಕ್ರಿಸ್ಟಲ್ ಬೀಡನ್ನ ಸ್ಟಾರ್ಟಿಂಗ್ ಸ್ಯಾರಿಗೆ ಲಾಕ್ ಮಾಡಿರ್ತೀವಲ್ವ, ಸೊ ಅದ್ರ ಪಕ್ಕನೇ ಹೋಗಿ ಆ 5 ಚೈನನ್ನು ಕೂಡ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಡಿಸೈನ್ ಸ್ಟಾರ್ಟ್ ಮಾಡುವಾಗ ಮಾತ್ರ ಈ ರೀತಿ ಬರುತ್ತೆ. ಆಮೇಲೆ ನಾರ್ಮಲಾಗಿ ಬೇರೆ ಚೇಂಜ್ ಆಗುತ್ತೆ, ಅಥವಾ ಅದನ್ನು ಕೂಡ ವಿಡಿಯೋದಲ್ಲಿ ಹಾಕಿ ಶೇರ್ ಮಾಡಿದ್ದೀನಿ. ಸೊ ನೋಡ್ಬೋದು, ಫಸ್ಟಿಗೆ 2 ಚೈನ್ ಹಾಕಿ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಅಲ್ಲಿ ಅದನ್ನು ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ 3 ಚೈನ್ ಹಾಕಿ ಸೀರೆನ ಸ್ವಲ್ಪ ಟರ್ನ್ ಮಾಡಿಬಿಟ್ಟು ಬೀಡ್ ಪಕ್ಕ ನಾವೇನು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಅದನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ 5 ಚೈನ್ನ ಹಾಕಿ ನಾನು ಸ್ಯಾರಿನ ಸೀದಾ ಮಾಡಿಕೊಂಡು 5 ಚೈನ್ ಹಾಕಿ ಬೀಡ್ ಲಾಕ್ ಮಾಡಿ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡೆ. ಮತ್ತೆ ನಾನು ಸ್ಯಾರಿನ ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡಿಕೊಂಡು 5 ಚೈನ್ ಹಾಕಿ, ಸೊ ಇದಕ್ಕೆ ಮೊದಲು 5 ಚೈನ್ ಹಾಕಿದ್ನಲ್ಲ, ಸೊ ಆ ಒಂದು ಫಸ್ಟ್ ಚೈನಿಗೆ ಇದನ್ನು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕಿ ಏನು ನಾವು ಸೀರೆಗೆ ಲಾಕ್ ಮಾಡಿದ್ವಲ್ವ ಅದರದ್ದು ಫಸ್ಟ್ ಚೈನಿಗೆ ಈ 5 ಚೈನನ್ನು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ಮತ್ತೆ ಸೀರೆನ ಸೀದಾ ಸೈಡಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಕಷ್ಟ ಆ ಥರ ಅನಿಸ್ಬೋದು, ಫಸ್ಟು ಮಾತ್ರ ಆ ಥರ ಅನಿಸುತ್ತೆ, ಬಟ್ ಅದಾದಮೇಲೆ ನೆಕ್ಸ್ಟು ಈಸಿನೇ ಇದೆ, ತುಂಬಾ ಈಸಿ ಇದೆ. ಸೊ ಒಂದು ಸಿಂಗಲ್ ಚೈನ್ ಹಾಕಿ ನಾನೇನು ಸೀರೆನ ಸೀದಾ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದೀನಲ್ವ, ಅದಾದಮೇಲೆ ನಾನು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು, ಸೊ ಏನು 2 ಟೈಮ್ಸ್ ನಾವು 5 ಚೈನನ್ನು ಹಾಕಿರ್ತೀವಲ್ವ ಅದೆರಡನ್ನು ಸೇರಿಸಿ ನಾವು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಸ್ಟಾರ್ಟಿಂಗ್ ಏನು ಬೀಡ್ ಹಾಕಿದಾಗ ಮತ್ತೆ ಟರ್ನ್ ಮಾಡಿ 3 ಚೈನ್ ಹಾಕ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಸೊ 2 ಟೈಮ್ಸ್ ಏನು 5 ಚೈನ್ ಹಾಕಿದ್ನಲ್ಲ ಅದಕ್ಕೆ ಮಾತ್ರ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇರೋವಂಥದ್ದು. ಸ್ಟಾರ್ಟಿಂಗ್ ಏನು 3 ಚೈನ್ ಹಾಕಿದೆ ಅದನ್ನು ಈ ಒಂದು ಡಬಲ್ ಕ್ರೋಶಗೆ ನಾವು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಸೊ ಆ ಬೀಡ್ ಮೇಲೆ ಏನು 3 ಚೈನ್ ಇದೆ ಅದು ಹಾಗೇ ಇದೆ ನೋಡ್ಬೋದು. ಅದಾದಮೇಲೆ ಏನು 5 ಚೈನ್ ಹಾಕಿದ್ದೀನಿ ಅದೆರಡಕ್ಕೂ ಸೇರಿ ನಾನು ಒಂದು ಡಬಲ್ ಕ್ರೋಶನ ಹಾಕ್ಕೊಂಡಿರೋವಂಥದ್ದು. ಸೊ ಟೋಟಲಾಗಿ ಆ ಒಂದು 5 ಚೈನ್ ಗ್ಯಾಪಲ್ಲಿ ನಾನು 11 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಸ್ವಲ್ಪ ಲೆಂತ್ ಬೇಕು ಡಿಸೈನ್ ಅಂತ ಹೇಳಿದ್ರೆ ನೀವು 12 ಡಬಲ್ ಕ್ರೋಶ ಕೂಡ 12 or 13 ಆ ಥರ ಕೂಡ ನೀವು ಜಾಸ್ತಿ ಕಮ್ಮಿ ಮಾಡ್ಕೊಳ್ಬೋದು. ಇಲ್ಲ ನನಗೆ ಚಿಕ್ಕದಾಗಿ ಆರಿಸಬೇಕು ಅಂತ ಹೇಳಿದ್ರೆ 10 ಕೂಡ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ 11 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶ ಅಂತ ಹೇಳಿದ್ರೆ ನೀಡಲ್ ಮೇಲೆ ಒಂದು ಸಲ ದಾರ ತೆಕ್ಕೊಂಡು ಸೂಜಿ ಮೇಲೆ 2 ದಾರ 3 ದಾರ ಇರುತ್ತೆ. ಸೊ 2 ದಾರ 1 2 ದಾರ 1 ಆ ಥರ ಮಾಡ್ಕೊಂಡು ಹೋಗುವಂಥದ್ದು. ಸೊ ಕ್ರೋಶ ಕಲ್ತಿರೋರಿಗೆ ಇದು ಗೊತ್ತಿರುತ್ತೆ, ಡಬಲ್ ಕ್ರೋಶ ಯಾವುದು, ತ್ರಿಬಲ್ ಕ್ರೋಶ ಯಾವುದು ಅದೆಲ್ಲ ಗೊತ್ತಿರುತ್ತೆ. ಸೊ ಅದೇ ರೀತಿ ನಾನು ಇಲ್ಲಿ ಟೋಟಲ್ 11 ಟೈಮ್ಸ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ.
ಸೊ 11 ಟೈಮ್ಸ್ ಆದಮೇಲೆ ಇಲ್ಲಿ ಕೌಂಟಿಂಗ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಾವೇನು ಒಂದು ಚೈನ್ ಹಾಕಿ ಟರ್ನ್ ಮಾಡ್ಕೊಂಡಿರ್ತೀವಲ್ವ, ಸೊ ಅದನ್ನು ನಾವು ಇಲ್ಲಿ ಕೌಂಟಿಗೆ ತೊಗೊಳ್ಳೋ ಹಾಗಿಲ್ಲ. ಅದಾದಮೇಲೆ ಏನು ಡಬಲ್ ಕ್ರೋಶಗಳನ್ನ ಮಾಡಿರ್ತೀವಿ ಅದನ್ನು ಮಾತ್ರ ಕೌಂಟ್ ತೊಗೊಳ್ಬೇಕು. ಟೋಟಲ್ 11 ನಾನು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿರುವಂಥದ್ದು. ಸೊ ಬೇಕಿದ್ರೆ 12 ಆರ್ 13 ಅಥವಾ 10 ಕೂಡ ಮಾಡ್ಕೊಳ್ಬೋದು ಡಬಲ್ ಕ್ರೋಶ. ಸೊ ಟೋಟಲ್ 11 ಡಬಲ್ ಕ್ರೋಶ ಆದಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ಇಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗ್ಯಾಪ್ ಕೂಡ ಅಷ್ಟೇ, ನಿಮಗೆ ತುಂಬ ಗ್ಯಾಪ್ ಬೇಕಂದರೆ ಗ್ಯಾಪ್ ಕೊಟ್ಟು ಕೂಡ ನೀವು ಮಾಡ್ಕೊಳ್ಬೋದು. ಸ್ವಲ್ಪ ಕ್ರಾಸಾಗಿ ಲಾಕ್ ಮಾಡಿಕೊಂಡು, ಅಥವಾ ನನಗೆ ತುಂಬ ಹತ್ತತ್ರನೇ ಇರಲಿ ಡಿಸೈನ್ ಆ ಥರ ಅಂದರೆ ಸ್ಟ್ರೈಟಾಗಿ ಇಟ್ಟು ನೀವು ಲಾಕ್ ಮಾಡ್ಕೊಳ್ಬೋದು. ನಾನಿಲ್ಲಿ ತುಂಬ ದೂರನೂ ಇಲ್ಲ ತುಂಬ ಹತ್ರನೂ ಇಲ್ಲ, ಆ ಥರ ಒಂದು ಮೀಡಿಯಮ್ ಇದರಲ್ಲಿ ಸ್ವಲ್ಪ ಸ್ಲ್ಯಾಂಟ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಕ್ರಿಸ್ಟಲ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ ನಿಮಗೆ, ಫಸ್ಟ್ ಮಾತ್ರ ಆ ಥರ ಡಿಸೈನ್ ಬರುತ್ತೆ, ಆಮೇಲೆ ಹೋಗ್ತಾ ಚೇಂಜ್ ಆಗುತ್ತೆ ಮತ್ತು ಈಸಿ ಕೂಡ ಇರುತ್ತೆ ಅಂತೇಳಿ. ಸೊ ಅದೇ ರೀತಿ 11 ಟೈಮ್ಸ್ ಡಬಲ್ ಕ್ರೋಶ ಮಾಡಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಅಲ್ಲಿಂದಲೇ ದಾರ ಸ್ವಲ್ಪ ಮೇಲೆ ಮಾಡಿ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 4 ಚೈನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಲಾಕ್ ಆದಮೇಲೆ ಅಲ್ಲಿಂದ 4 ಚೈನನ್ನು ಹಾಕ್ಕೊಂಡು ನಾನು ಸ್ಯಾರಿನ ಸ್ವಲ್ಪ ಉಲ್ಟಾ ಸೈಡಿಗೆ ತಿರುಗಿಸ್ಕೊಳ್ತೀನಿ. ಸೊ ತಿರುಗಿಸ್ಕೊಂಡಾದ್ಮೇಲೆ ಏನು 11 ಟೈಮ್ಸ್ ನಾವು ಡಬಲ್ ಕ್ರೋಶ ಮಾಡಿರ್ತೀವಲ್ವ ಅದ್ರ ಮೇಲೆ ಈ ಥರ ಹೋಲ್ ಗ್ಯಾಪ್ಗಳು ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ನಾನಿಲ್ಲಿ 6th ಹೋಲ್ ಗ್ಯಾಪ್ ಏನಿದೆ ಅಲ್ವಾ, 6th one ಹೋಲ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿಗೆ ಆ 4 ಚೈನನ್ನು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸೀರೆನ ಸೀದಾ ಸೈಡ್ ಟರ್ನ್ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ ಬಂದುಬಿಟ್ಟು ಡಬಲ್ ಕ್ರೋಶಾಗೆ ಅದು ಮ್ಯಾಚ್ ಆಗಲಿ ಅಂಥೇಳಿ ಹಾಕೋವಂಥದ್ದು. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳೋವಂಥ ಆ 4 ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅದರೊಳಗಡೆ ಹೋಗಿ ದಾರ ತೊಗೊಂಡು ಬಂದು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಇಲ್ಲಿ. ಸೊ ಸೇಮ್ ನಾವು ಸ್ಟಾರ್ಟಿಂಗ್ ಏನು 11 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ವ ಅದೇ ರೀತಿ ಆ 4 ಚೈನ್ ಗ್ಯಾಪಲ್ಲಿ ನಾವು ಟೋಟಲಾಗಿ 11 ಟೈಮ್ಸ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಆಚೆಲ್ಲೂ ಕೂಡ ನಾನು 11 ಟೈಮ್ಸ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೆ, ಹಾಗೆ ಇಲ್ಲೂ ಕೂಡ 11 ಟೈಮ್ಸ್ ಡಬಲ್ ಕ್ರೋಶನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಅಥವಾ ಬೀಡ್ ಹತ್ತತ್ರ ಬೇಕು ಅಂತ ಹೇಳಿದ್ರೆ ಹಾಗೆ ಸ್ಟ್ರೈಟಾಗಿ ಇಟ್ಟು ಕೂಡ ನಾವು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ನಾನು ಸ್ವಲ್ಪ ಗ್ಯಾಪ್ ಇರಲಿ ಅಂಥೇಳಿ ನಾನು ಸ್ವಲ್ಪ ಸ್ಲ್ಯಾಂಟಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಹಾಗೆ ಡೈರೆಕ್ಟಾಗಿ ದಾರನ ಸ್ವಲ್ಪ ಮೇಲೆ ಮಾಡಿ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಸೆಕೆಂಡ್ ಸ್ಟೆಪ್ ಅಂದರೆ ಇನ್ನು ಸೀರೆ ಪೂರ್ತಿಯಾಗಿ ಇದೇ ಥರ ಸ್ಟೆಪ್ ಬರುತ್ತೆ. ಸೊ ಲಾಕ್ ಮಾಡಿದ ತಕ್ಷಣವೇ ದಾರ ಸ್ವಲ್ಪ ಮೇಲೆ ಮಾಡಿ ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡಿದ್ದು ನಾವು ಚೈನ್ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ಬೀಡ್ ಲಾಕ್ ಮಾಡಿದ ಬಿಟ್ಟು ಮತ್ತೆ ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕಿ ಸ್ಯಾರಿನ ಸ್ವಲ್ಪ ಉಲ್ಟಾ ಸೈಡಿಗೆ ಟರ್ನ್ ಮಾಡಿ ಅಲ್ಲೇನು ಡಬಲ್ ಕ್ರೋಶದು ಹೋಲ್ ಗ್ಯಾಪ್ ಇರುತ್ತಲ್ವ ಮೇಲೆ ಕಾಣಿಸೋವಂಥ ಹೋಲ್ ಗ್ಯಾಪು ಕರೆಕ್ಟಾಗಿ ಕೌಂಟ್ ಮಾಡಿ 6th ಒನ್ನಿಗೆ ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಂಡು ಅಲ್ಲಿಂದ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಆ 4 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಬರ್ತೀನಿ. ಸೇಮ್ ಇದೇ ಥರ ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗುತ್ತೆ. ಸೊ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಡಿಸೈನ್ ಅಂತ ಕೂಡ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಸೊ ನೋಡ್ಬೋದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ. ವಿತೌಟ್ ಕುಚ್ಚು ಡಿಸೈನ್ ಯಾರು ಇಷ್ಟಪಡ್ತಾರಲ್ಲ ಅವರಿಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಜೊತೆಗೆ ಮೈಸೂರು ಕ್ರೇಪ್ ಸಿಲ್ಕ್ ಇರ್ಬೋದು ಅಥವಾ ಯಾವುದೇ ಲೈಟ್ ವೆಯ್ಟ್ ಸ್ಯಾರಿಗೂ ಕೂಡ ಈ ಒಂದು ಡಿಸೈನ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದರಲ್ಲೂ ಲೈಟ್ ಕಲರ್ಸ್ ಇದ್ದರೆ ಇನ್ನೂ ಚೆನ್ನಾಗಿ ಸೂಟ್ ಆಗುತ್ತೆ. ಬಟ್ ಇದು ಡಾರ್ಕ್ ಕಲರ್ ಇದ್ದಿದ್ದರಿಂದ ಈ ರೀತಿಯಾಗಿ ಕಾಣ್ತಾ ಇದೆ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ರೆ 400 to 500 ಪ್ರೈಸನ್ನು ಚಾರ್ಜ್ ಮಾಡ್ಬೋದು. ಸೊ ಈ ಒಂದು ಡಿಸೈನ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.